ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿರೋ ಏಷ್ಯಾ ಕಪ್ ಫೈನಲ್ನಲ್ಲಿ ಬದ್ಧ ವೈರಿಗಳ ನಡುವೆ ಬಿಗ್ ಫೈಟ್ ನಡೆಯುತ್ತೆ. 41 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಏಷ್ಯಾ ಕಪ್ ಚಾಂಪಿಯನ್ ಪಟ್ಟಕ್ಕಾಗಿ ಭಾನುವಾರ ರಾತ್ರಿ ಭಾರತ ಪಾಕ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಒಂದು ಕಡೆ ಸರಣಿಯಲ್ಲಿ ಗೆದ್ದು ಸೋಲಿಲ್ಲದ ಸರದಾರನಾಗಿ ಮುನ್ನುಗ್ತಿರೋ ಟೀಮ್ ಇಂಡಿಯಾ ಫೈನಲ್ಗೆ ಅದ್ದೂರಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಕಡೆ ಟೂರ್ನಿಯಲ್ಲಿ ಭಾರತದ ವಿರುದ್ಧ ಎರಡೆರಡು ಸಲ ಸೋತು ಮೂರನೇ ಸಲನಾದರೂ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ, ಫೈನಲ್ ಗೆದ್ದು ಎಲ್ಲ ಸೋಲಿಗೂ ಸೇಡು ತೀರಿಸ್ಕೊಳ್ಳೋಣ ಅಂತ ಪಾಕ್ ಏನೋ ಒಂದು ಆಸೆ ಇಟ್ಕೊಂಡು ಬರ್ತಾ ಇದ್ದಾರೆ. ಹಾಗಿದ್ರೆ ಬದ್ಧ ವೈರಿಗಳ ಈ ಮಹಾಕಥನ ಹೇಗಿರುತ್ತೆ? ಉಭಯ ತಂಡಗಳ ಬಲಾಬಲ ಏನು, ಪ್ಲಸ್ ಮೈನಸ್ ಏನು, ಪಿಚ್ ಟಾಸ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತಾ? ಎಲ್ಲ ಪ್ರಶ್ನೆಗಳಿಗೆ ಮ್ಯಾಚ್ ಪ್ರಿವ್ಯೂ ವಿಡಿಯೋನಲ್ಲಿ ಉತ್ತರವನ್ನ ನಾವು ಪಡಿತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಫೈನಲ್ಗೆ ಬಂದರು ಬದ್ಧ ವೈರಿಗಳು. ದುಬೈನಲ್ಲಿ ಮತ್ತೆ ಬಿಗ್ ಫೈಟ್. ಸ್ನೇಹಿತರೆ, ಭಾನುವಾರ ರಾತ್ರಿ 8 ಗಂಟೆಗೆ ದುಬೈನಲ್ಲಿ ಈ ಫೈನಲ್ ನಡೆಯುತ್ತೆ. ಭಾರತ ಸೋಲಿಲ್ಲದ ಸರದಾರನಾಗಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದೆ. ಲೀಗ್ ಮ್ಯಾಚ್ನಲ್ಲಿ ಪಾಕ್, UAE, ಒಮಾನ್ ಟೀಮ್ಗಳನ್ನು ಬಡಿದಿದ್ದ ಭಾರತ ಸುಲಭವಾಗಿ ಸೂಪರ್ 4ಗೆ ಬಂದಿತ್ತು. ಅಲ್ಲೂ ಕೂಡ ಆಡಿದ 3 ಪಂದ್ಯಗಳಲ್ಲೂ ಗೆಲುವು ದಾಖಲಿಸಿತ್ತು. ಮೊದಲೆರಡು ಮ್ಯಾಚ್ನಲ್ಲಿ ಪಾಕ್ ಬಾಂಗ್ಲಾ ವಿರುದ್ಧ ಆರಾಮಾಗಿ ಗೆದ್ದು ಲಾಸ್ಟ್ ಮ್ಯಾಚ್ನಲ್ಲಿ ಶ್ರೀಲಂಕಾ ವಿರುದ್ಧ ಕೂದಲೆಳೆ ಅಂತರದಲ್ಲಿ ಬಚಾವಾಗಿತ್ತು. ಟೈ ಆಗಿ ಕೊನೆಗೆ ಸೂಪರ್ ಓವರ್ನಲ್ಲಿ ಮ್ಯಾಚ್ ಗೆದ್ದಿತ್ತು. ಈ ಮೂಲಕ ಇದುವರೆಗೂ ಆಡಿದ ಎಲ್ಲ ಪಂದ್ಯಗಳನ್ನು ಗೆದ್ದು ಭಾರತ ಫೈನಲ್ಗೆ ಲಗ್ಗೆಟ್ಟಿದೆ. ಇನ್ನೊಂದು ಕಡೆ ಪಾಕ್ ಕೂಡ ಗ್ರೂಪ್ ಹಂತದಲ್ಲಿ ಭಾರತ ವಿರುದ್ಧ ಸೋತರು. ಒಮಾನ್, UAE ವಿರುದ್ಧ ಗೆದ್ದು ಪಾಪದ ಟೀಮ್ಗಳ ವಿರುದ್ಧ ಗೆದ್ದು ಸೂಪರ್ 4 ಪ್ರವೇಶ ಪಡಿತು. ಆದರೆ ಅಗೇನ್ ಅಲ್ಲೂ ಭಾರತದ ವಿರುದ್ಧ ಸೋಲ್ಬೇಕಾಯಿತು. ಆದರೆ ಬಾಂಗ್ಲಾ ಲಂಕಾವನ್ನು ಸೋಲಿಸಿದ್ರು. ಈಗ ಭಾರತದೊಂದಿಗೆ ಫೈನಲ್ ಆಡೋಕೆ ಬರ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಈ ಪಂದ್ಯ ಕೇವಲ ಆಟಕ್ಕೆ ಸೀಮಿತವಾಗಿಲ್ಲ. ಆಟದಲ್ಲಿ ಭಾರತ ಈಗ ಆಲ್ರೆಡಿ ಪಾಕನ್ನು 2 ಬಾರಿ ಹೊಡೆದು ಹಾಕಿದೆ. ಆದರೆ ಈ ಪಂದ್ಯಗಳಲ್ಲಿ ಪಾಕ್ ಪ್ಲೇಯರ್ಸ್ ತೋರಿರೋ ದುರ್ವರ್ತನೆ, ಅದಕ್ಕೆ ಭಾರತೀಯ ಆಟಗಾರರು ಬ್ಯಾಟ್ನಿಂದ ಕೊಟ್ಟ ಉತ್ತರ, ನೋ ಹ್ಯಾಂಡ್ ಶೇಕ್ ವಿಚಾರ, ರೌಫ್ ಫೈಟರ್ ಜೆಟ್ ಕ್ರ್ಯಾಶ್ ಆಗಿರೋ ಥರ ಆ್ಯಕ್ಟ್ ಮಾಡಿದ್ದು, ಅದಕ್ಕೆ ಹರ್ಷ್ದೀಪ್ ಪಾಕಿಸ್ತಾನದ ರನ್ವೇಗಳಿಗೆ ಕ್ಷಿಪಣಿ ನುಗ್ಗಿಸಿದ್ರ ಬಗ್ಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಈ ತರ ಕೌಂಟರ್ ಕೊಟ್ಟಿದ್ದು, ಫರ್ಹಾನ್ ಗನ್ ಸೆಲೆಬ್ರೇಷನ್, ಸೂರ್ಯಕುಮಾರ್ ಹೇಳಿಕೆ, ಕೊನೆಗೆ ICC ಮುಂದೆ ದೂರು ದಾಖಲಾಗಿ ದಂಡ ಹಾಕಿತ್ತು. ಹೀಗೆ ಸಾಲು ಸಾಲು ಈ ಟೂರ್ನಿಯಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದಿದೆ. ಸೊ 2 ತಂಡಗಳಿಗೆ ಆಟಕ್ಕಿಂತ ಹೆಚ್ಚಾಗಿ ಈ ಪಂದ್ಯ ಮಹತ್ವ ಪಡ್ಕೊಂಡಿದೆ. ಹಾಗಿದ್ರೆ ಇದಕ್ಕೆ ಭಾರತದ ತಯಾರಿ ಹೇಗಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟೀಮ್ ಇಂಡಿಯಾಗೆ ಪಂಜಾಬ್ ಪುತ್ತರ್ನ ಬಲ. ಸ್ನೇಹಿತರೆ, ಏಷ್ಯಾ ಕಪ್ ಟೂರ್ನಿ ಉದ್ದಕ್ಕೂ ಮಿಂಚು ಹರಿಸ್ತಾ ಬಂದಿರೋ ಎಡಗೈ ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಭಾರತಕ್ಕೆ ದೊಡ್ಡ ಅಸೆಟ್. ಆಡಿರೋ 6 ಪಂದ್ಯಗಳಲ್ಲಿ 51ರ ಸರಾಸರಿಯಲ್ಲಿ 309 ರನ್ ಹಚ್ಚಿದ್ದಾರೆ. ಈ ಮೂಲಕ ಈ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವ ಆಟಗಾರ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಎಲ್ಲ ಪಂದ್ಯಗಳಲ್ಲಿ ಹೊಡಿ ಬಡಿ ಆಟ ಆಡಿ ಇಡೀ ಟೀಮ್ ಸ್ಕೋರ್ ಅನ್ನ ಬಹುಬೇಗ ಎತ್ತರಕ್ಕೆ ತಗೊಂಡು ಹೋಗೋ ತಾಕತ್ ಇವ್ರ ಹತ್ರ ಇದೆ. ಇನ್ಫ್ಯಾಕ್ಟ್ ಈ ಟೂರ್ನಿಯಲ್ಲಿ ಭಾರತದ 35% ರನ್ ಇವರೊಬ್ಬರೇ ಹೊಡೆದಿದ್ದಾರೆ. ಹೀಗಾಗಿ ತುಂಬಾ ಕ್ರೂಷಿಯಲ್. ಏನೋ ಬೌಲಿಂಗ್ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರೋ ಕುಲ್ದೀಪ್ ಯಾದವ್ ಕೂಡ ಈ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ತೋರಿಸಿದ್ದಾರೆ. ಆಡಿರೋ 6 ಮ್ಯಾಚಲ್ಲಿ 13 ವಿಕೆಟ್ ತೆಗೆದಿದ್ದಾರೆ. ಹೀಗಾಗಿ ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಬಲ, ಬೌಲಿಂಗ್ನಲ್ಲಿ ಕುಲ್ದೀಪ್ ಶಕ್ತಿ ತಂಡಕ್ಕೆ ನೆರವಾಗುತ್ತೆ. ಇನ್ನು ಒಟ್ಟಾರೆ ಭಾರತದ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ನೋಡೋದಾದ್ರೆ ಬ್ಯಾಟಿಂಗ್ನಲ್ಲಿ ಜಾಸ್ತಿ ಚೇಂಜಸ್ ಇರಲ್ಲ. ಅಭಿಷೇಕ್ ಜೊತೆ ಓಪನರ್ ಆಗಿ ಶುಭ್ಮನ್ ಗಿಲ್ ಬರ್ತಾರೆ. ಸೂಪರ್ 4ನಲ್ಲಿ ಪಾಕ್ ವಿರುದ್ಧ 47 ರನ್ ಗಳಿಸಿದ ಬಿಟ್ರೆ ಗಿಲ್ರಿಂದ ಅಂತ ದೊಡ್ಡ ಆಟ ಏನು ಬಂದಿಲ್ಲ. ಆದರೆ ಕಷ್ಟ ಕಾಲದಲ್ಲಿ ತಂಡಕ್ಕೆ ಆಸರಿಯಾಗಿ ಪಂದ್ಯ ಗೆಲ್ಲಿಸೋ ತಾಕತ್ತಿದೆ. ಇನ್ನು ನಂತರದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್ ಇರ್ತಾರೆ. ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್ ಸಮಸ್ಯೆ ಇಲ್ಲ, ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಆದರೆ ಕ್ಯಾಪ್ಟನ್ ಸೂರ್ಯರದ್ದೇ ಸಮಸ್ಯೆ. ಕಳೆದ 3 ಇನ್ನಿಂಗ್ಸ್ನಲ್ಲಿ 0, 5, 12 ಅಂತ ಆಡಿದ್ದಾರೆ. ಹೀಗಾಗಿ ಸೂರ್ಯ ಬೇಗ ಫಾರ್ಮ್ ಕಂಡ್ಕೋಬೇಕು. ಆಲ್ರೌಂಡರ್ ವಿಭಾಗದಲ್ಲಿ ಶಿವಮ್ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಇರ್ತಾರೆ. ಶ್ರೀಲಂಕಾ ವಿರುದ್ಧ ಹರ್ಷಿತ್ ರಾಣಾಗೆ ಚಾನ್ಸ್ ಕೊಡೋಕೆ ದುಬೆ ಡ್ರಾಪ್ ಮಾಡಲಾಗಿತ್ತು. ಆದರೆ ಫೈನಲ್ಗೆ ವಾಪಸ್ ಆಗ್ತಾರೆ, ಡೌಟ್ ಇಲ್ಲ. ಹಾರ್ದಿಕ್ ಪಾಂಡ್ಯ ಒಂದೇ ಓವರ್ ಮಾಡಿ ಪಂದ್ಯದಿಂದ ಹೊರಗುಳಿತಿದ್ರು. ಹೀಗಾಗಿ ಅವರ ಫಿಟ್ನೆಸ್ ಹೇಗಿದೆ ಅಂತ ನೋಡಬೇಕು. ಒಂದು ವೇಳೆ ಪಾಂಡ್ಯ ಅಲಭ್ಯರಾದರೆ ಟೀಮ್ ಇಂಡಿಯಾಗೆ ದೊಡ್ಡ ಪೆಟ್ಟು. ಇಡೀ ತಂಡದ ಬ್ಯಾಲೆನ್ಸ್ ಚೇಂಜ್ ಆಗುತ್ತೆ. ಹೀಗಾಗಿ ಅವರು 90% ಫಿಟ್ ಇದ್ರೂ ಆಡಿಸಬಹುದು. ಇನ್ನು ಸ್ಪಿನ್ನರ್ ಕೋಟಾದಲ್ಲಿ ಕುಲ್ದೀಪ್ ಜೊತೆ ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ಕಾಯಂ. ಇದರಲ್ಲಿ ಮ್ಯಾಚ್ ವಿನ್ನರ್ ಅಕ್ಷರ್ ಈ ಸಲ ನೀರಸವಾಗಿ ಆಡ್ತಿದ್ದಾರೆ. ಬೌಲಿಂಗ್ನಲ್ಲೂ ಅಷ್ಟೊಂದು ಯೂಸ್ ಮಾಡಿಲ್ಲ. ಬ್ಯಾಟಿಂಗ್ನಲ್ಲೂ ಟೈಮಿಂಗ್ ಕೈ ಕೊಡ್ತಾ ಇದೆ. ಅಕ್ಷರ್ ಬ್ಯಾಟಿಂಗ್ನಿಂದ ಬಿಗ್ ಹಿಟ್ಸ್ ಬರ್ತಾ ಇಲ್ಲ. ಇನ್ನು ಪೇಸರ್ ವಿಭಾಗದಲ್ಲಿ ವೇಗಿ ಜಸ್ಪ್ರೀತ್ ಬುಮ್ರಾ ವಾಪಸ್ ಆಗ್ತಾರೆ. ಅವ್ರ ಬಗ್ಗೆ ಅಂತೂ ಜಾಸ್ತಿ ಮಾತಾಡೋದೇ ಬೇಡ ಬಿಡಿ. ಆದರೆ ಸೂಪರ್ 4ನಲ್ಲಿ ಪಾಕ್ ವಿರುದ್ಧ ಫ್ಲಾಪ್ ಆಗಿದ್ರು. ಬಟ್ ಪ್ರತಿದಿನ ಸಂಡೇ ಅಲ್ಲ, ಬೂಮ್ರಾ ಆಗೋದು ಒಂದು ದಿನ ಅಷ್ಟೇ, ಒಂದು ಬ್ಯಾಡ್ ಡೇ ಅಷ್ಟೇ.
ಆ ದಿನ ಸೂಪರ್ 4ನಲ್ಲಿ ಕಳೆದು ಹೋಗಿದೆ. ಈಗ ಬೇಟೆ ಆಡೋಕೆ ಹಸಿದ ಹುಲಿಯಂತೆ ಬೂಮ್ರಾ ಬರ್ತಾರೆ. ಅತ್ತ ಎದುರಾಳಿಗಳು ಕೂಡ ಭಾರತದ ವಿರುದ್ಧ ಭರ್ಜರಿ ತಯಾರಿ ಮಾಡಿಕೊಂಡೇ ಬರ್ತಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಪಾಕ್ ತಂಡ ಹೇಗಿರುತ್ತೆ ಸ್ನೇಹಿತರೆ? ಆತ ಪಾಕ್ ನಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಪ್ಲೇಯರ್ಸ್ ಇಲ್ಲದೆ ಇದ್ರೂ ಕೂಡ ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಫೈನಲಿಗೆ ಬಂದಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಪಾಕಿಗಳು ಶಾಹಿಬ್ಜಾದ ಫರ್ಹಾನ್, ಅದೇ ಉಗ್ರನಂತೆ ಮಷಿನ್ ಗನ್ ಸೆಲೆಬ್ರೇಷನ್ ಮಾಡಿದ್ನಲ್ಲ ಆತನ ಮೇಲೆ ಪಾಕಿಗಳು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಟದಲ್ಲಿ ಪರವಾಗಿಲ್ಲ, ಫರ್ಹಾನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಟೂರ್ನಿಯಲ್ಲಿ ಆಡಿರುವ 6 ಪಂದ್ಯಗಳಲ್ಲಿ 26ರ ಸರಾಸರಿಯಲ್ಲಿ 160 ರನ್ ಗಳಿಸಿದ್ದಾರೆ. ಅದರಲ್ಲೂ ಭಾರತದ ವಿರುದ್ಧ ಒಂದು ಪಂದ್ಯದಲ್ಲಿ 40 ರನ್, ಇನ್ನೊಂದರಲ್ಲಿ 58 ರನ್ ಗಳಿಸಿದ್ದಾರೆ. ಇನ್ನು ಅವ್ರ ಜೊತೆ ಫಕ್ಕರ್ ಜಮಾನ್, ಪಾಕ್ನ ಏಕೈಕ ಮ್ಯಾಚ್ ವಿನ್ನರ್ ಅಂತ ಹೇಳ್ಬೋದು. ಇರೋದ್ರಲ್ಲೇ ಕ್ವಾಲಿಟಿ ಆಟಗಾರ ಈ ಫಕ್ಕರ್. ಇನ್ನು ಉಳಿದಂತೆ ಶೂನ್ಯಗಳ ದಾಖಲೆ ಸೃಷ್ಟಿಸ್ತಿರೋ ಸೈಮ್ ಅಯೂಬ್ ಇದ್ದಾರೆ. ಪಾಕಿಗಳು ಇವ್ರನ್ನ ಆಡಿಸ್ತಾರ ಅಥವಾ ಬೌಲಿಂಗ್ ಚೆನ್ನಾಗಿದೆ ಅಂತ ಮುಂದುವರಿಸ್ತಾರ ನೋಡಬೇಕು. ಉಳಿದಂತೆ ಕ್ಯಾಪ್ಟನ್ ಸಲ್ಮಾನ್ ಆಗಾ ಮತ್ತು ಹುಸೇನ್ ಟಲಾಟ್ ಇರ್ತಾರೆ. ಅದರ ಜೊತೆಗೆ ವಿಕೆಟ್ ಕೀಪರ್ ಸ್ಥಾನದಲ್ಲಿ ಮೊಹಮ್ಮದ್ ಹ್ಯಾರಿಸ್ ಆಡೋದು ಫಿಕ್ಸ್. ಇನ್ನುಳಿದಂತೆ ಆಲ್ರೌಂಡರ್ ಮಹಮ್ಮದ್ ನವಾಜ್, ಫಹೀಮ್, ಅಶ್ರಫ್, ಶಾಹೀನ್ ಶಾ, ಅಫ್ರಿದಿ, ಹ್ಯಾರಿಸ್ ರಾಫ್, ಅಬ್ರಾರ್ ಅಹಮದ್ ಕಣಕ್ಕಿಳಿತಾರೆ. ಇದು ಪಾಕ್ನ ಪ್ರಾಬಬಲ್ ಪ್ಲೇಯಿಂಗ್ 11. ಆದರೆ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಫರ್ಹಾನ್, ಫಖರ್ ಬಿಟ್ರೆ ಪಾಕ್ ಇನ್ನೊಬ್ಬ ಆಟಗಾರನ ಮೇಲೆ ಜಾಸ್ತಿ ಅವಲಂಬನೆ ಆಗ್ಬೋದು. ಅದು ಶಾಹೀನ್ ಶಾ ಅಫ್ರಿದಿ. ಈತ ಭಾರತದ ಮೇಲೆ ಅಷ್ಟೊಂದೇನು ಆಡಿಲ್ಲ, ಆದರೆ ಇಲಿ ಮೇಲೆ ಪೌರುಷ ಅನ್ನೋ ಹಾಗೆ ಬಾಂಗ್ಲಾ, ಲಂಕಾ, ಒಮಾನ್ ತಂಡಗಳ ವಿರುದ್ಧ ಹಾರ್ ವಿಕೆಟ್ ತಗೊಂಡಿದ್ದಾರೆ. ಟೂರ್ನಿಯಲ್ಲಿ ಆಡಿದ 6 ಪಂದ್ಯದಲ್ಲಿ 9 ವಿಕೆಟ್ ತಗೊಂಡಿದ್ದಾರೆ. ಕಳೆದ ಲಂಕಾ ಪಂದ್ಯದಲ್ಲಿ 3 ವಿಕೆಟ್ ಪಡೆದು ಮೊದಲಿನ ಲಯಕ್ಕೆ ವಾಪಸ್ ಆಗ್ತಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾ ಈ ಸಲ ಏನು ಮಾಡ್ತಾರೆ ಶಾಹೀನ್ ಶಾ ಅಫ್ರಿದಿಗೆ ಅಂತ ನೋಡಬೇಕು. ಆದರೆ ಇದು T20 ಪಂದ್ಯ, ಯಾವಾಗ ಏನು ಬೇಕಾದರೂ ಮ್ಯಾಚ್ ತಿರುಗಬಹುದು. ಇಲ್ಲಿವರೆಗೆ 2 ತಂಡಗಳ ಪೈಕಿ ಯಾರು ಸ್ಟ್ರಾಂಗ್ ಅಂತ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋಗೋಣ ನಾವೀಗ. T20ನಲ್ಲಿ ಭಾರತವೇ ಸ್ಟ್ರಾಂಗ್, ದುಬೈನಲ್ಲಿ ಯಾರು ಸ್ಟ್ರಾಂಗ್? ಭಾರತ ಪಾಕ್ ನಡುವಿನ T20 ಹಿಸ್ಟ್ರಿಯಲ್ಲಿ ಫುಲ್ ಸ್ಟ್ರಾಂಗ್ ಭಾರತನೇ. T20ನಲ್ಲಿ 2 ತಂಡಗಳ ನಡುವೆ ಇದುವರೆಗೂ 15 ಪಂದ್ಯ ನಡೆದಿದೆ. ಪೈಕಿ 11ರಲ್ಲಿ ಭಾರತ ಗೆದ್ದಿದೆ. ಪಾಕ್ ಬರೀ 3ರಲ್ಲಿ ಗೆದ್ದಿದೆ. ಒಂದು ಡ್ರಾ ಆಗಿದೆ. 2018ರ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೆ ದುಬೈನಲ್ಲಿ ಭಾರತ ಪಾಕ್ ನಡುವೆ ಒಟ್ಟು 7 ಮ್ಯಾಚ್ ನಡೆದಿದೆ. ಈ ಪೈಕಿ ಭಾರತ 5ರಲ್ಲಿ ಗೆದ್ದರೆ ಪಾಕ್ 2ರಲ್ಲಿ ಮಾತ್ರ ಗೆದ್ದಿದೆ. ಇನ್ನು ಸ್ನೇಹಿತರೆ, ಇದುವರೆಗೆ ನಡೆದ ಏಷ್ಯಾ ಕಪ್ ಟೂರ್ನಿಗಳಲ್ಲಿ ಭಾರತ 8 ಸಲ ಅಂದರೆ ಅತಿ ಹೆಚ್ಚು ಬಾರಿ ಟೂರ್ನಿ ಗೆದ್ದ ಯಶಸ್ವಿ ತಂಡ. ಪಾಕ್ ಕೇವಲ 2 ಸಲ ಚಾಂಪಿಯನ್ ಆಗಿದೆ. ಆದರೆ ಗಮನಿಸಬೇಕಾದ ಅಂಶ ಅಂದರೆ 1984ರಿಂದ ನಡೀತಾ ಇರೋ ಈ ಏಷ್ಯಾ ಕಪ್ ಟೂರ್ನಿಯ ಫೈನಲ್ಸ್ನಲ್ಲಿ ಭಾರತ ಮತ್ತು ಪಾಕ್ ಒಮ್ಮೆ ಕೂಡ ಮುಖಾಮುಖಿಯಾಗಿರಲಿಲ್ಲ. ಹೀಗಾಗಿ ಈಗ 41 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ 2 ತಂಡಗಳು ಏಷ್ಯಾ ಕಪ್ ಫೈನಲ್ನಲ್ಲಿ ಎದುರು ಬದಲಾಗ್ತಿರೋದು ಮಹತ್ವ ಪಡ್ಕೊಳ್ತಿದೆ. ವೆದರ್ ಮತ್ತು ಪಿಚ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಮಾಡುತ್ತಾ? ಈ ಪಂದ್ಯದ ಮೇಲೆ ವೆದರ್ ಮತ್ತು ಪಿಚ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಮಾಡಬಹುದಾ ಅಂತ ನೋಡೋದಾದ್ರೆ ಮೊದಲಿಗೆ ಅಬುಧಾಬಿಗೆ ಕಂಪೇರ್ ಮಾಡಿದ್ರೆ ದುಬೈ ಪಿಚ್ ಸ್ವಲ್ಪ ಸ್ಲೋ ಇದೆ. T20ನಲ್ಲಿ ಇಲ್ಲಿ ಆವರೇಜ್ ಫಸ್ಟ್ ಬ್ಯಾಟಿಂಗ್ ಸ್ಕೋರ್ 171 ರನ್ಸ್. ಸಾಮಾನ್ಯವಾಗಿ ಬ್ಯಾಟ್ಗೆ ಅಷ್ಟು ಈಸಿಯಾಗಿ ಬಾಲ್ ಬರಲ್ಲ. ಇದರಿಂದ ಬೌಲರ್ಗಳಿಗೆ ಚೂರು ನೆರವಾಗಬಹುದು. ಬ್ಯಾಟರ್ಗಳಿಗೆ ಜಾಸ್ತಿ ರನ್ ಗಳಿಸೋಕೆ ಕಷ್ಟ ಆಗುತ್ತೆ. ಆದರೆ ಕಳೆದ ಭಾರತ ಮತ್ತು ಲಂಕಾ ಮ್ಯಾಚ್ನಲ್ಲಿ ಹಾಗಾಗಲಿಲ್ಲ. ಬ್ಯಾಟಿಂಗ್ಗೆ ಪಿಚ್ ನೆರವಾಗಿ 2 ತಂಡಗಳು 200 ಕ್ರಾಸ್ ಮಾಡಿದ್ರು. ಹೀಗಾಗಿ ಭಾನುವಾರ ಕೂಡ ಇದೇ ರೀತಿ ಹೈ ಸ್ಕೋರಿಂಗ್ ಮ್ಯಾಚ್ ನಡೆಯಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಹೇಳಕ್ಕಾಗಲ್ಲ. 2 ಕಡೆ ಸ್ಟ್ರಾಂಗ್ ಬೌಲಿಂಗ್ ಲೈನಪ್ ಇರೋದ್ರಿಂದ ಪಿಚ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಇನ್ನು ವೆದರ್ ಕಂಡೀಷನ್ ನೋಡೋದಾದ್ರೆ ಭಾನುವಾರ ಬೆಳಗ್ಗೆ 40 ಡಿಗ್ರಿ ತಾಪಮಾನ ಇದ್ರೆ ರಾತ್ರಿ ಹೊತ್ತಿಗೆ 31 ಡಿಗ್ರಿಗೆ ಇಳಿಕೆಯಾಗುತ್ತೆ. ಟೂರ್ನಮೆಂಟ್ನಲ್ಲಿ ಇಲ್ಲಿವರೆಗೆ ಸ್ವಲ್ಪ ಇಬ್ಬನಿ ಅಡಚಣೆ ಉಂಟು ಮಾಡಿದೆ. ಹೀಗಾಗಿ ಟಾಸ್ ಗೆದ್ದಾಗಲೂ ಕೂಡ ಕ್ಯಾಪ್ಟನ್ಗಳು ಮೊದಲು ಬ್ಯಾಟಿಂಗ್ ಮಾಡಬೇಕಾ ಬೌಲಿಂಗ್ ಮಾಡಬೇಕಾ ಅಂತ ಡಿಸೈಡ್ ಮಾಡೋಕ್ಕೆ ಕನ್ಫ್ಯೂಸ್ ಆಗ್ಬೋದು, ಕಷ್ಟ ಆಗ್ಬೋದು. ಆದರೆ ಫೈನಲ್ ಆಗಿರೋದ್ರಿಂದ ಟಾಸ್ ಗೆದ್ದ ತಂಡ ಬ್ಯಾಟಿಂಗ್ ಮಾಡೋದು ಒಳ್ಳೆಯದು ಅಂತ ತಜ್ಞರು ಹೇಳ್ತಿದ್ದಾರೆ. ಸ್ನೇಹಿತರಿಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.